ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ನಮ್ಮ ವಾಸ್ತವ ಕಾರ್ಯಕ್ರಮದಲ್ಲಿ ಸುದ್ದಿ ಏನಿದೆ ನೋಡೋಣ ಬನ್ನಿ. ಸರ್ಕಾರಿ ಶಾಲೆಯ ಶೌಚಾಲಯದ ದುಸ್ಥಿತಿ ಮಕ್ಕಳ ಆರೋಗ್ಯಕ್ಕೆ ಗಂಭೀರ ಅಪಾಯ. ಸರ್ಕಾರಿ ಶಾಲೆಯ ಶೌಚಾಲಯವು ಅತ್ಯಂತ ದುಸ್ಥಿತಿಯಲ್ಲಿರುವುದರಿಂದ ಅಲ್ಲಿನ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಈ ಘಟನೆಯು ಮೈಸೂರು ನಗರದ ಹೆಬ್ಬಾಳು ವಾರ್ಡ್ ನಂಬರ್ 5ರಲ್ಲಿ ಕುಂಬಾರಕೊಪ್ಪಲು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಶಾಲೆಯ ಶೌಚಾಲಯಗಳ ನಿರ್ಲಕ್ಷ್ಯ ಪೂರ್ಣ ನಿರ್ವಹಣೆ, ಕೊಳಚೆ ಹರಿದುಕೊಳ್ಳುವಿಕೆ, ಕೀಟ ಕ್ರಿಮಿಗಳ ಸಾಗಾಣಿಕೆ, ಡೆಂಗು, ಮಲೇರಿಯಾ, ಚರ್ಮ ರೋಗಗಳು ಮತ್ತು ಇನ್ನಿತರ ಸೋಂಕುಗಳು ತಗುಲುವ ಭೀತಿಯನ್ನು ಉಂಟು ಮಾಡಿದೆ. ಸರ್ಕಾರದಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟರೂ ಆ ಸೌಲಭ್ಯಗಳನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಶಾಲಾ ವ್ಯವಸ್ಥಾಪಕರ ಗಂಭೀರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಕಾಣುತ್ತಿದೆ. ವಿದ್ಯಾರ್ಥಿಗಳ ಆರೋಗ್ಯದ ಕಡೆ ಗಮನ ಹರಿಸದೆ ಶೌಚಾಲಯಗಳನ್ನು ದಿನನಿತ್ಯ ಸ್ವಚ್ಛಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳದಿರುವುದು ಗಂಭೀರ ಪ್ರಶ್ನೆಯಾಗಿದೆ. ಇಲ್ಲಿ ಶಾಲೆಯ ಪ್ರಾಂಶುಪಾಲರು ದಿನನಿತ್ಯ ಶೌಚಾಲಯಗಳ ಸ್ವಚ್ಛತೆ ಮತ್ತು ನಿರ್ವಹಣೆ ಕಡ್ಡಾಯವಾಗಿ ನಡೆಯುವಂತೆ ಕ್ರಮ ವಹಿಸಬೇಕು. ವಾರ್ಡಿನ ಕಾರ್ಪೊರೇಟರ್ಗಳು ತಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳ ಪರಿಶೀಲನೆ ಮಾಡುವುದು ಅವರ ಜವಾಬ್ದಾರಿಯಾಗಿದೆ. ಸ್ಥಳೀಯ ಶಾಸಕರು ಶಿಕ್ಷಣ ಸೌಲಭ್ಯ ಮೇಲ್ವಿಚಾರಣೆ ಮತ್ತು ಸಮಸ್ಯೆಗಳ ಪರಿಹಾರದಲ್ಲಿ ನಿರ್ಲಕ್ಷ್ಯ ವಹಿಸುವುದು ಬೇಡ. ಪ್ರತ್ಯೇಕ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರತಿ ಜಿಲ್ಲೆಯೂ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನು ನೇರವಾಗಿ ಗಮನ ಹರಿಸಬೇಕಾಗಿದೆ. ಇವರುಗಳೆಲ್ಲರೂ ಪ್ರಮುಖ ಜವಾಬ್ದಾರರು ಎಂದು ಹೇಳಲಾಗುತ್ತಿದೆ. ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ರಾಜ್ಯದ ಸರ್ಕಾರಿ ಶಾಲೆಗಳ ಒಟ್ಟಾರೆ ಗುಣಮಟ್ಟ, ಸೌಕರ್ಯ ಮತ್ತು ನಿರ್ವಹಣೆ ಇದೆಲ್ಲದರ ಬಗ್ಗೆ ಹೊಣೆಗಾರಿಕೆ ಅವರ ಮೇಲೆಯೂ ಇದೆ. ಇಷ್ಟು ಮಟ್ಟಿನ ಆಡಳಿತ ಕ್ರಮಗಳಿದ್ದರೂ ಇಂತಹ ಹದಗೆಟ್ಟ ಸ್ಥಿತಿ ಮುಂದುವರಿಯುತ್ತಿರುವುದು ಗಮನಾರ್ಹವಾಗಿದೆ. ನಮ್ಮ ದೇಶದ ಭವಿಷ್ಯವಾದ ನೂರಾರು ಮಕ್ಕಳನ್ನು ರಕ್ಷಿಸುವುದು ಕೇವಲ ಮಾತಿನ ಹೊಣೆಗಾರಿಕೆಯಲ್ಲ, ಇದು ಕಾರ್ಯರೂಪಕ್ಕೆ ಬರಬೇಕಾದ ವಾಕ್ಯ. ಸರ್ಕಾರಿ ಶಾಲೆಗಳ ಶೌಚಾಲಯಗಳನ್ನು ತಕ್ಷಣ ಸ್ವಚ್ಛಗೊಳಿಸಿ ನಿಯಮಿತವಾಗಿ ನಿರ್ವಹಣೆ ನಡೆಸಲು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ಹೊತ್ತು ಕ್ರಮ ಕೈಗೊಳ್ಳಬೇಕು. ಈಗ ನಾವು ನಿಮ್ಮ ಮುಂದೆ ತೋರಿಸಿರುವುದು ಸರ್ಕಾರಿ ಶಾಲೆಯ ನಿಜವಾದ ಸ್ಥಿತಿಯ ಒಂದು ಭಾಗ ಮಾತ್ರ. ಮುಂದಿನ ದಿನಗಳಲ್ಲಿ ಇನ್ನು ಕೆಲವು ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತಿರುವ ಅನಿಯಮ ದುಸ್ಥಿತಿಗಳು ಮತ್ತು ಮಕ್ಕಳಿಗೆ ಆಗುತ್ತಿರುವ ತೊಂದರೆಗಳನ್ನು ಸಾಕ್ಷಿಗಳೊಂದಿಗೆ ನಿಮ್ಮ ಮುಂದೆ ತರುವುದಾಗಿ ಸವಾಲ್ ಚಾನೆಲ್ ನೀಡುತ್ತಿರುವ ವಾಗ್ದಾನ. ಪ್ರಿಯ ವೀಕ್ಷಕರೇ, ಇವತ್ತಿನ ವಾಸ್ತವ ಸುದ್ದಿ ಇದಾಗಿತ್ತು. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಚಾನೆಲ್. ನಾನು ನಿಮ್ಮ ಕಲಾಚಂದನ. ಸವಾಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.